dear student, welcome back to my channel. Today's question from the exercise 3.3 and the lesson name is pair of linear equations in two variable. What is the given question there? Solve the following pair of linear equations by elimination method and substitution method. By both method we have to solve these two equations. So ಏನಪ್ಪ ಅಂತಂದರೆ ಇವಾಗ ಈ ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ, ಅಂದರೆ ಎರಡೂ ಮೆಥಡಲ್ಲಿ ಎಲಿಮಿನೇಷನ್ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಾಲ್ವ್ ಮಾಡೋದು. ಸೊ ಈಗ ಎರಡು ಮೆಥಡಲ್ಲಿ ನಾವೇನು ಮಾಡೋಣ, ಈಗ ಇಕ್ವೇಷನ್ ನಂಬರ್ ಫಸ್ಟ್ ಒನ್ ಟೇಕನ್ ಆಸ್ ಇಕ್ವೇಷನ್ ನಂಬರ್ 1 ಆ್ಯಂಡ್ ಸೆಕೆಂಡ್ ಆಸ್ ಇಕ್ವೇಷನ್ ನಂಬರ್ 2. ಸೊ ಈಗ ಎಲಿಮಿನೇಷನ್ ಮೆಥಡಲ್ಲಿ ಏನಪ್ಪ ಅಂತಂದರೆ ನಾವು ಒಂದು ವೇರಿಯೇಬಲನ್ನು ಯಾವುದಾದ್ರೂ ಒಂದು ಎಕ್ಸ್ ಅಥವಾ ವೈ ವೇರಿಯೇಬಲನ್ನು ನಾವು ಎಲಿಮಿನೇಟ್ ಮಾಡೋದು, ಅಂದರೆ ರಿಮೂವ್ ಮಾಡೋದು. ಬಟ್ ಯಾವಾಗ ಆಗುತ್ತೆ, ವೆನ್ ಎವರ್ ದೇರ್ ಕೋಎಫಿಷಿಯಂಟ್ ಆಫ್ ದಿ ವೇರಿಯೇಬಲ್ ಸೇಮ್ ಇದ್ದರೆ ಮಾತ್ರ ಸೈನ್ ಬೇರೆ ಇರಬೇಕು. ಇಲ್ಲಿ ನೋಟಿಸ್ ಮಾಡಿ, ಎಕ್ಸ್ ಮತ್ತು 2x ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಎಕ್ಸ್ ಕೋಎಫಿಷಿಯಂಟ್ ಬೇರೆ ಇದೆ. ಎಕ್ಸ್ ಕೋಎಫಿಷಿಯಂಟ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಆ್ಯಂಡ್ ನೆಕ್ಸ್ಟ್ ವಿ ಕೆನ್ ನಾಟ್ ಕ್ಯಾನ್ಸಲ್ ವೈ ಆಲ್ಸೋ ಬಿಕಾಸ್ ದೇರ್ ಕೋಎಫಿಷಿಯಂಟ್ಸ್ ಆರ್ ನಾಟ್ ಸೇಮ್. ಸೊ ಅದನ್ನು ಇಕ್ವೇಟ್ ಮಾಡಬೇಕಂದ್ರೆ, ಈಗ ನಾನೀಗ ವೇರಿಯೇಬಲ್ ಎಕ್ಸನ್ನು ನಾನು ರಿಮೂವ್ ಮಾಡಬೇಕಂತಂದರೆ ನಾನೀಗ ಈ ಫಸ್ಟ್ ಇಕ್ವೇಷನನ್ನು ಇಂಟು 2 ಮಾಡ್ಕೊತಾ ಇದ್ದೆ. ಭಾಳ ಸಿಂಪಲ್. ಇಲ್ಲೇನಿದೆ ಅದನ್ನು ಇಲ್ಲಿ ಇಂಟು 2 ಮಾಡ್ಕೊಂಬಿಡಿ. ಇಲ್ಲಿ 2 ಇದ್ದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಬೈ 2. ಓಕೆನಾ. ನೆಕ್ಸ್ಟು ಇಕ್ವೇಷನ್ ನಂಬರ್ 2 ಅನ್ನು ಹೇಗಿದೆ ಹಾಗೆ ಇಟ್ಕೊತಾ ಇದ್ದೀನಿ. ಈಗ ನಾವೀಗ ಫಸ್ಟ್ ಇಕ್ವೇಷನನ್ನು 2 ದಿಂದ ಇಂಟು ಮಾಡಿದರೆ ವಿ ಗೆಟ್ 2x ಪ್ಲಸ್ 2y is equal to 10. So multiplying all the term by 2. So ಈಗ ಇದು ಇಕ್ವೇಷನ್ ನಂಬರ್ 3 ಆಯಿತು. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ಆಸ್ ಇಟ್ ಈಸ್ 2x ಮೈನಸ್ 3y ಇಸ್ ಈಕ್ವಲ್ ಟು 4. ಓಕೆನಾ. ಇದು ಸೆಕೆಂಡ್ ಇಕ್ವೇಷನ್ ಆಯಿತು. ಈಗ ನೋಟಿಸ್ ಮಾಡಿ, ಇವಾಗ ನಾವು ವಿ ಕ್ಯಾನ್ ನಾಟ್ ಎಲಿಮಿನೇಟ್ ಎಕ್ಸ್ ದಿಸ್ ಟರ್ಮ್ ಫಸ್ಟ್ ಟರ್ಮ್ ಬಿಕಾಸ್ 2x ಪ್ಲಸ್ 2x ಈಸ್ 4x. ಸೊ ಆವಾಗ ನಾವೇನು ಮಾಡೋಣ, ವಿ ನೀಡ್ ಟು ಸಬ್ಟ್ರಾಕ್ಟ್ ದೀಸ್ ಟು ಇಕ್ವೇಷನ್. ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಸಬ್ಟ್ರಾಕ್ಟ್ ಇಕ್ವೇಷನ್ 2 ಫ್ರಾಮ್ 3. ಇದನ್ನು ನೀಟಾಗಿ ಮಾಡ್ಕೊಬೇಕು. ಯಾವುದರಿಂದ ಮೈನಸ್ ಮಾಡ್ತಾ ಇದ್ದೀರಾ. ಇಕ್ವೇಷನ್ ನಂಬರ್ 2 3 ದಿಂದ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀರಾ. ನಿಮ್ಗೆ ಗೊತ್ತಿರುವ ಹಾಗೆ ಈಗ ಸಬ್ಟ್ರಾಕ್ಷನ್ ಮಾಡುವಾಗ ಸೆಕೆಂಡ್ ಎಕ್ಸ್ಪ್ರೆಷನ್ ಸೈನನ್ನು ಖಂಡಿತ ಚೇಂಜ್ ಮಾಡಿ. ಪ್ಲಸ್ ಇರೋದು ಮೈನಸ್, ಮೈನಸ್ ಬಿಕಮ್ಸ್ ಪ್ಲಸ್, ಆ್ಯಂಡ್ ಹಿಯರ್ ಪ್ಲಸ್ ಬಿಕಮ್ಸ್ ಮೈನಸ್. ದೆನ್ 2x minus 2x get eliminate. ಓಕೆನಾ. 2x minus 2x ಎಲಿಮಿನೇಷನ್ ಆಗೋಯ್ತು. ದೆನ್ 2y plus 3y ಎಷ್ಟಾಯಿತು, 5y ಆಯಿತು. ಡಿಯರ್ ಸ್ಟೂಡೆಂಟ್, ಯು ಹ್ಯಾವ್ ಟು ಸಿ ದ ಸಿಂಬಲ್ ಆಫ್ ಈಚ್ ಟರ್ಮ್. ನೆಕ್ಸ್ಟ್ 10 minus 4 is 6. 10 minus 4 is 6. ಇಲ್ಲಿ ಎಷ್ಟು is 6 divided by 5. Okay. Then we have to substitute y as substitute y value as 6 by 5 in any equation. ನಾನು equation ನಂಬರ್ 1 ಅಂತ ತಗೋತಾ ಇದ್ದೀನಿ. ಸೊ ಈಕ್ವೇಷನ್ ತಗೊಳ್ಳೋಣ. ದಟ್ ಈಸ್ ಇಕ್ವೇಷನ್ ನಂಬರ್ 1 2x ಪ್ಲಸ್ y ಇಸ್ ಈಕ್ವಲ್ ಟು 5. ಸೊ y ಅನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೋತಾ ಇದ್ದೀನಿ. x ಪ್ಲಸ್ y ಆಸ್ 6 by 5 ಇಸ್ ಈಕ್ವಲ್ ಟು 5. ಸೊ ಈಗ ಇಲ್ಲಿ ನೋಟಿಸ್ ಮಾಡಿ, 5 ಇಂಟು x 5x, 5x ಪ್ಲಸ್ 6 ಹೋಲ್ ಟರ್ಮ್ ಡಿವೈಡ್ ಬೈ 5 ಇಸ್ ಈಕ್ವಲ್ ಟು 5. ಸೊ ಇಲ್ಲಿ ಎಲ್ ಸಿ ಎಮ್ 5 ಬಂದಿದೆ. 5 ಮತ್ತು ಎಲ್ ಸಿ ಎಮ್ ಇಸ್ 5. ನೆಕ್ಸ್ಟು ಕ್ರಾಸ್ ಪ್ರಾಡಕ್ಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 25 ಆಗೋಯ್ತು. ಆಯಿತಾ. 5 5 is 25. ದೆನ್ 5x ಇಸ್ ಈಕ್ವಲ್ ಟು 25 ಮೈನಸ್ 6. ಸೊ ಎಷ್ಟಿದೆ, 25 ಮೈನಸ್ 6 ಎಷ್ಟಾಗುತ್ತೆ, 19 ಆಯ್ತಲ್ವಾ. 19. ಓಕೆ, ಕರೆಕ್ಟ್ ಆನ್ಸರ್. ದೆನ್ x ಈಸ್ ಈಕ್ವಲ್ ಟು 19 ಡಿವೈಡ್ ಬೈ 5. ಸೊ ಇದು ನಮ್ಮದು ಎಕ್ಸ್ ವ್ಯಾಲ್ಯೂ ಆಯಿತು. ಸೊ ಲಾಸ್ಟ್ ಆನ್ಸರ್ ಬರೆಯುವಾಗ ಫಸ್ಟ್ ಎಕ್ಸ್ ವ್ಯಾಲ್ಯೂ ಹಾಕ್ಕೊಳ್ಳಿ. 19 by 5 and 6 by 5 are the solution of equation. These are the required solution of equation. Are the solutions of given equation. So correct ivaga. This is called as elimination method. This is the given. Once again I am repeating here. These two are given equation, but elimination ಮಾಡುವಾಗ ಕೋಎಫಿಷಿಯಂಟ್ ವೇರಿಯೇಬಲ್ ಕೋಎಫಿಷಿಯಂಟ್ ಸೇಮ್ ಇರಬೇಕು, ಸೈನ್ ಡಿಫ್ರೆಂಟ್ ಆಗಿರಬೇಕು. ಸೊ ಇಲ್ಲೇನು ಮಾಡಿದೆ, 2 ಇಂಟು ಫಸ್ಟ್ ಇಕ್ವೇಷನನ್ನು 2 ದಿಂದ ಇಂಟು ಮಾಡಿಕೊಂಡೆ. 2x ಪ್ಲಸ್ 2y ಇಸ್ ಈಕ್ವಲ್ ಟು 10. ನೆಕ್ಸ್ಟು 2x ಮೈನಸ್ 3y ಇಸ್ ಈಕ್ವಲ್ ಟು 4. ಇಲ್ಲಿ ಸೈನ್ ಚೇಂಜ್ ಆಯಿತು. ಸೊ ಇದು ಎಲಿಮಿನೇಷನ್ ಆಯಿತು. ದೆನ್ 2y ಪ್ಲಸ್ 3y ಇಸ್ 5y ಇಸ್ ಈಕ್ವಲ್ ಟು 10 ಮೈನಸ್ 4 is 6. ಇಲ್ಲಿ ಪ್ಲಸ್ ಇರೋದು ಮೈನಸ್ಸು.
then y is equal to 6 divided by 5. ಸೊ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಫೈನಲಿ ಐ ಗಾಟ್ ದ ಆನ್ಸರ್ ಎಕ್ಸ್ ಆಸ್ 19 ಡಿವೈಡ್ ಬೈ 5. ಸೊ ಈಗ ನಮಗೆ ಇದೇ ಸೊಲ್ಯೂಷನ್ ಎಲ್ಲಿ ಬರಬೇಕು, ನಮಗೆ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಬರುತ್ತೆ. Now by substitution method we have to solve this equation, these two pair of equation. Once again, ಇವಾಗಿದು substitution method. This is called substitution method. So ಇವಾಗ again we are considering two equation x plus y is equal to 5. Equation number 1 ಅನ್ನ ತಗೊಂಡ್ರೆ ಈಗ ನಾನೀಗ x ಅನ್ನ I am converting this equation in terms of x is equal to 5 minus 5. ಓಕೆನಾ. ಈಗ ಈ ವ್ಯಾಲ್ಯೂವನ್ನು ಮತ್ತೆ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಎಕ್ಸ್ ಆಸ್ 5 ಮೈನಸ್ ವೈ ಇನ್ ಅನದರ್ ಇಕ್ವೇಷನ್. ಈಗ ಆಲ್ರೆಡಿ ನಾನು ಇಕ್ವೇಷನ್ 1, ದಿಸ್ ಈಸ್ ಇಕ್ವೇಷನ್ ನಂಬರ್ 1. ಸೊ ನಾನೇನು ಮಾಡಬೇಕು ಇವಾಗ ಇಕ್ವೇಷನ್ ನಂಬರ್ 2ದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಬೇಕು. ಸೊ ವಾಟ್ ಈಸ್ ಇಕ್ವೇಷನ್ ನಂಬರ್ 2? 2x minus 3y is equal to 4. So dear student, you has to substitute x value in this equation. ಏನಾದ್ರು ಡೌಟ್ ಇದ್ರೆ ಕೇಳ್ಕೊಳ್ಳಿ. 2 into x value, x is 5 minus y minus 3y is equal to 4. Okay, next continue. So let us multiply these two. What is that? 2 5s are 10. Okay, next page. 10 minus 2y, 10 minus 2y, repeat ಮಾಡ್ತಾ ಇದ್ದೀನಿ. 10 minus 2y minus 3y is equal to 4. minus 3y is equal to 4. ಇವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇವಾಗ ಇಲ್ಲಿ ಮೈನಸ್ 2y ಎಷ್ಟಾಯಿತು? ಮೈನಸ್ 5y ಆಯಿತು. 10 ಮೈನಸ್ 5y ಇಸ್ ಈಕ್ವಲ್ ಟು 4. ಕರೆಕ್ಟ್. ನೆಕ್ಸ್ಟು ಈಗ ಮೈನಸ್ 5y ಇಸ್ ಈಕ್ವಲ್ ಟು, ಈಗ 10ಅನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ಈ ಕಡೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. 4 ಮೈನಸ್ 10 ಆಗೋಯ್ತು. ನೆಕ್ಸ್ಟ್ 5y ಇಸ್ ಈಕ್ವಲ್ ಟು ಮೈನಸ್ 6. 4 ಮೈನಸ್ 10 ಅಂದರೆ ಮೈನಸ್ 6. ಫೈನಲಿ ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ y ಇಸ್ ಈಕ್ವಲ್ ಟು 6 ಡಿವೈಡ್ ಬೈ 5. ಸೊ ಈಗ ನಮಗೆ y ವ್ಯಾಲ್ಯೂ, ದಿಸ್ ಈಸ್ ಅವರ್ y ವ್ಯಾಲ್ಯೂ. ಈಗ ಮತ್ತೆ ಇವಾಗ ಸಬ್ಸ್ಟಿಟ್ಯೂಟ್ y ಆಸ್ 6 by 5 in any equation. Equation number 2 ತಗೊಳ್ಳೋಣ. ಇವಾಗ equation number 2. What is our equation number 2? 2x minus 3y is equal to 4. 2x minus 3y is equal to 4. Next, 2x minus 3 into 6 divided by 5 is 4. ಏನು ಮಾಡಬೇಕು ನೆಕ್ಸ್ಟ್? ಈಗ ಇಂಟು ಮಾಡ್ಕೋಬೇಕು. ಈ ಮಿಡ್ಲ್ ಟರ್ಮ್ ಏನಿದೆ ಇಲ್ಲಿ 3 into 6 18, like that. 2x minus 3 6 18 divided by 5 is equal to 4. ಸೊ ಇವಾಗ ನಮಗಿಲ್ಲಿ ನಾವು ಒಂದು ಎಲ್ ಎಚ್ ಎಸ್ ಅನ್ನು ಸಿಂಪ್ಲಿಫೈ ಮಾಡ್ಕೋಬೋದು, ಇಲ್ಲ ನಾನು ಇದನ್ನು ಈ ಟರ್ಮನ್ನು ಇಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. 2x is equal to 4 plus 18 divided by 5. ಸೈನ್ ಚೇಂಜ್. ಆ್ಯಂಡ್ ಅಗೇನ್ 2x is equal to, ಹೇಗೆ ಮಾಡೋಣ ಇವಾಗ? ಸೀದಾ ಇದನ್ನು ಇಂಟು ಮಾಡ್ಕೋತೀನಿ. ಇದು ಶಾರ್ಟ್ಕಟ್ ಮೆಥಡ್. ಇದು ವೆನ್ ಎವರ್ ಯು ಹ್ಯಾವ್ one whole number and a fraction, just multiply these two number. 5 4s are 20 plus 18 whole term divided by 5. ಓಕೆ, ಈಗ 2x is equal to ಎಷ್ಟಾಗುತ್ತೆ? ಇದು 38 divided by 5. ಕರೆಕ್ಟ್. ಈಗ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ಏನು ಮಾಡ್ಕೊಳ್ಳೋಣ ಇವಾಗ? ಎಕ್ಸ್ ಈಕ್ವಲ್ ಟು 38 divided by 5 upon 2. ಸೊ ಇದು ಡಿವೈಡ್ ಮಾಡಿಕೊಂಡೆ. ನೆಕ್ಸ್ಟ್ 38 divided by 5 into reciprocal of 2 is 1/2. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಆಗೋಂಗಿದ್ರೆ ಮಾಡ್ಕೊಂಬಿಡಿ. 2 1s are 2 19s are. So finally x is equal to 19 divided by 5. And later we should write the solution of equation. First always we need to write x value. Therefore 19 by 5 and 6 by 5 are the solutions of given pair of equations is the final answer. Okay, so this way by both method we can calculate the solution of given pair of equations. Okay na? So I hope you are all understood this problem. Till then, take care, bye, and don't forget to subscribe my channel. Thank you.